ಈಗ BJಪಿಯವರು ಯಾರ್ಯಾರು ರಾಜೀನಾಮೆ ಕೊಡ್ತಾರೆ ಅವ್ರದ್ದೆಲ್ಲ ಸ್ವಲ್ಪ ದಿನ ಕಾದು ನೋಡಿ, ಸ್ವಲ್ಪ ಒಬ್ಬರದಾಗಿ ಎಲ್ಲರೂ ಆಚೆ ಬರ್ತದೆ. ಏನೇನು ಬರ್ತಾರೆ ನೋಡ್ತಾ ಇರಿ, ಸ್ವಲ್ಪ ಕಾದು ನೋಡಿ. ಎಲ್ಲ ಗಾಜಿದ ಮನೆಯಲ್ಲಿ ಕೂತಿರೋದು. ಒಪ್ಪಂದ ಅಂತ ಇಲ್ಲ, ಸ್ವಲ್ಪ ದಿನ ಕಾದು ನೋಡಿ ನೀವು. ಸಿದ್ದರಾಮಯ್ಯವರ ಮೂಢ ಹಗರಣ ಯಾವಾಗ ಬಂತು ಅವಾಗ ನಿಮ್ಮ ಸರ್ಕಾರ ಜಾಗೃತಿ ಆಯ್ತು. ಏಕಾಏಕಿ ಅವ್ರದ್ದು ಆ ಹಗರಣ ಇದೆ, ಈ ಹಗರಣ ಇದೆ, ಅಲ್ಲಿ ತನಕ ಒಂದು ಕಾಂಪ್ರಮೈಸ್ ಇತ್ತು. ನಿಮ್ದು ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. ಈಗ ಮೂಡದಲ್ಲಿ ನಾನು ಕೇಳ್ತೀನಿ ಸರ್, ನಮ್ಮ ಮಾಧ್ಯಮ ಸ್ನೇಹಿತರಿಗೆ, ಸಿದ್ದರಾಮಯ್ಯ ಪಾತ್ರ ಏನಿದೆ ಎಲ್ಲರಿಗೂ ಗೊತ್ತಿರೋದು, ನನಗಿಂತ ಎಲ್ಲ ಇಡೀ ರಾಜ್ಯದ ಜನಕ್ಕೆ 7 ಕೋಟಿ ಜನತೆಗೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಪಾತ್ರ ಇಲ್ಲ ಅಂತ. ಇದು ಬೇಕಂತ ಅವ್ರ ಪೊಲಿಟಿಕಲ್ ಪಾಪ್ಯುಲಾರಿಟಿ ಸಹಿಸೋಕ್ಕಾಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಏನಾಗಿದೆ, ಒಬ್ಬ ಅಹಿಂದ ಮುಖ್ಯಮಂತ್ರಿ ಯಾರು ದೇವರಾಜ ಆದಮೇಲೆ 2ನೇ ಬಾರಿ ಯಾರೂ ಮುಖ್ಯಮಂತ್ರಿ ಆಗಲಿಲ್ಲ. ಈ ಸಿದ್ದರಾಮಯ್ಯ ಅವರು ಆಗಿದ್ದಾರೆ. ಆ ಕಾರಣಕ್ಕೆ ಇದೆಲ್ಲ ಸಹಿಸೋಕ್ಕಾಗ್ತಾಯಿಲ್ಲ ಅವರು. ಅದ್ರ ಜೊತೆ ಏನಾಗಿದೆ, ಅದು ಒಂದೇ ಇಲ್ಲ. BJಪಿಯವ್ರಿಗೆ ಏನಕ್ಕೆ ಸಹಿಸೋಕ್ಕಾಗ್ತಾ ಇಲ್ಲ ಅಂದರೆ, ಅದ್ರ ಜೊತೆಯಲ್ಲಿ ಮೊನ್ನೆ ನಾವು ಸಂಖ್ಯೆ ಕಡಿಮೆ ಬಂದಿರ್ಬೋದು ನಮಗೆ. ನಾವು 1ರಿಂದ 9ಕ್ಕೆ ಹೋಗಿದ್ದೀವಿ. ಪರ್ಸೆಂಟ್ ಆಫ್ ವೋಟ್ ನೋಡಿ ನಮಗೆ 10%. 2019 ಮತ್ತು 2024 ನೋಡಿ 10% ವೋಟ್ ಜಾಸ್ತಿ ತೊಗೊಂಡಿದ್ವಿ ನಾವು. ಅದರಲ್ಲಿ ಸಹಿಸೋಕ್ಕಾಗ್ತಾಯಿಲ್ಲ. ಅವ್ರ ಟಾರ್ಗೆಟ್ ಇಷ್ಟೇ ಬಾಸು, ಈ ಗ್ಯಾರಂಟಿಯನ್ನು ನಿಲ್ಲಿಸಬೇಕು, ಈ 5 ಗ್ಯಾರಂಟಿಯನ್ನು ನಿಲ್ಲಿಸಬೇಕು. ಈಗ ತನಿಖೆ ಕೊಟ್ಟಿದ್ದಾರೆ, ತನಿಖೆ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ಈಗ ಸಿದ್ದರಾಮಯ್ಯನ ಆರೋಪಿ ಅಂತ ಹೇಳಿಲ್ಲ ತಾನೆ ಕೋರ್ಟು, ಸಿದ್ದರಾಮಯ್ಯನ ಆರೋಪಿ ಅಂತ ಹೇಳಿಲ್ಲ, ತನಿಖೆ. ಈಗ ಹಂಗೇನ ಸಿದ್ದರಾಮಯ್ಯ ಕೈವಾಡ ಸಿದ್ದರಾಮಯ್ಯ ಇಲ್ಲ, ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ಸಿದ್ದರಾಮಯ್ಯ ಅವ್ರು ಕೈವಾಡ ಇದ್ದಿದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋರು. ಸಿದ್ದರಾಮಯ್ಯ ಕೈವಾಡ ಇದ್ದಿದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋರು. ಯಾರು ಈಗ ಕೋರ್ಟಲ್ಲಿ ಜಡ್ಜ್ಮೆಂಟ್ ಏನು ಬಂದಿದೆ, CBI ಕೊಡಿ ಅಂತ ಬಂದಿದೆಯಾ? ಲೋಕಾಯುಕ್ತದಿಂದ ತನಿಖೆ ಮಾಡಿ, ಲೋಕಾಯುಕ್ತದಿಂದ ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಕೇಳಿದ್ದೇನು, ಸಿದ್ದರಾಮಯ್ಯ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ರದ್ದು ಮಾಡಿ ಅಂತ. ಅದಾಗಿದೆ, ಪರ್ಮಿಷನ್ ಕೊಟ್ಟಿಲ್ಲ. ಹಂಗೇನ ಸಿದ್ದರಾಮಯ್ಯ ಕೈವಾಡ ಇದ್ದಿದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋರು. ಅಲ್ಲೇ ಗೊತ್ತಾಗ್ತದೆ. CBI ನೇರ ಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತ ತೀರ್ಮಾನ ತೆಗೆದುಕೊಳ್ಳೋದು ಸಂದೇಶ ಬೇರೆ ತರ ಸಂದೇಶ. ಈಗ ಕೋರ್ಟ್ ಆದೇಶ ಏನು ಕೊಟ್ಟವ್ರೆ, ಲೋಕಾಯುಕ್ತದಿಂದ ತನಿಖೆ ಮಾಡಿ ಅಂತ. CBIಯಿಂದ ತನಿಖೆ ಮಾಡಿ ಅಂತ ಹೇಳಿಲ್ಲ ತಾನೆ, ಲೋಕಾಯುಕ್ತದಿಂದ ಇನ್ಕ್ವೈರಿ ಮಾಡಿ. ಅದು ಆಮೇಲೆ ಇದು ಬಂದರೆ ಇದೀಗ ನೀವೇ ಊಹೆ ಮಾಡ್ಕೊತಾ ಇದ್ದೀರಾ. ಈಗ 1 ನಿಮಿಷ, ED ಇರಲಿ, CBI ಇರಲಿ, ಇದೇ CBIಗೆ ಇದೇ BJಪಿಯವ್ರು ಏನಂತಿದ್ರು ಕಾಂಗ್ರೆಸ್ ಕಾಲದಲ್ಲಿ. ಈಗ CBI ಅಂತವ್ರೆ. ಆ ಟೈಮಲ್ಲಿ ಏನಂತ ಇದ್ರು ನೆನೆಸ್ಕೊಳ್ಳೋಕೆ ಹೇಳಿ ಸ್ವಲ್ಪ ನಮ್ಮ BJಪಿ ಸ್ನೇಹಿತರಿಗೆ. 2014 ಮುಂಚೆ ಇದೇ CBI ಅವ್ರಿಗೆ BJಪಿಯವ್ರು ಏನಂತ ಇದ್ರು, ಮತ್ತೆ ಈಗ ನಾವು ಹೇಳ್ತಾ ಇದ್ದೀವಿ ನಾವು. ಈಗ ಆಯಿತು, ಈಗ 2014 ಆದಮೇಲೆ BJಪಿಯಿಂದ ಯಾವ್ದು EDಯಿಂದ ಇರಲಿ, CBIಯಿಂದ ಇರಲಿ, ಒಬ್ಬ BJಪಿ ಲೀಡರ್ನ ತೋರಿಸಿ ಸರ್ ಆಗಿರೋದು. ಒಂದು ಉದಾಹರಣೆ ತೋರಿಸಿ, ಯಾವುದಾರ ಒಂದು ಸ್ಟೇಟಲ್ಲಿ ಒಂದು EDದಲ್ಲಿ ಇರಲಿ, CBIದಲ್ಲಿರಲಿ, ಒಬ್ಬ BJಪಿ ಮುಖಂಡಂಗೆ ಆಗಿರೋದು ಇಡೀ ದೇಶದಲ್ಲಿ ಒಂದು ಉದಾಹರಣೆ ತೋರಿಸಿ. ಬರೀ ಕಾಂಗ್ರೆಸ್ ಅವರೇ ಇರೋದಾ? ಇವರೆಲ್ಲ ಸತ್ಯ ಹರಿಶ್ಚಂದ್ರ BJಪಿ ಅವರೆಲ್ಲ. ತಾವು ಆರೋಪಗಳು ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ನವರು IT, ED, CBIನ BJಪಿ ದುರ್ಬಳಕೆ ಮಾಡ್ಕೊಳ್ತಿದೆ ಅಂತ ಪದೇ ಹೇಳ್ತಾ ಇದ್ದೀರಿ ನೇರವಾಗಿ. ಹಾಗಾದ್ರೆ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಅದೇ ಕಾರಣಕ್ಕ CBI ಯಾವುದಕ್ಕೆ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಆಯ್ತಲ್ಲ CBI ವಿಚಾರದಲ್ಲಿ ಮುಕ್ತವಾದ ಸೂಚನೆ ವಾಪಸ್ ಪಡೆಯುವಂಥದ್ದು, ಅದೇ ಕಾರಣಕ್ಕೆ ಬಯಕ್ಕ ಯಾರ ಮೇಲೆ ಬಯಕ್ಕೆ ವಾಪಸ್ ಪಡೆದ್ರಿ? ಬೈಕ್ ಅಂತ ಇಲ್ಲ ಬಾಸು, ಅದೇ ಬೇರೆ ಇದೇ ಬೇರೆ. ನೀವು ಡೈವರ್ಟ್ ಮಾಡಬೇಡಿ ದಯಮಾಡಿ. ಇಲ್ಲ ಅದಕ್ಕೆ ಇಷ್ಟೇ ಬಾಸು, ಇಷ್ಟೇ ದಯಮಾಡಿ ಡೈವರ್ಟ್ ಮಾಡಬೇಡಿ. ಇದು ಇವತ್ತು ಹೈಕೋರ್ಟ್ ಆದೇಶ ಕೊಟ್ಟಿರೋದು ಲೋಕಾಯುಕ್ತ ತನಿಖೆ ಮಾಡಿದ, ಲೋಕಾಯುಕ್ತ ತನಿಖೆ ಎದುರಿಸ್ತೀವಿ ನಾವು ಅಷ್ಟೇ.